ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಬ್ರೆಡ್ ಡೋನಟ್ಸ್ ರೆಸಿಪಿಯನ್ನು ತುಂಬಾನೇ ಟೇಸ್ಟಿ ಅಂಡ್ ಈಸಿಯಾಗಿ ಹೇಗೆ ಮಾಡುವುದಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ಚಿಕನ್ ಬ್ರೆಡ್ ಡೋನಟ್ಸ್ ಹೇಗೆ ಮಾಡುವುದಂತ ನೋಡುವ. ಇಲ್ಲಿ ನಾನು 3 ಬ್ರೆಡ್ ಸ್ಲೈಸ್ ಅನ್ನು ತೆಗೆದುಕೊಂಡಿದ್ದೇನೆ. ಈ ಬ್ರೆಡ್ಗೆ 1/3 ಕಪ್ ಅಷ್ಟು ನೀರನ್ನು ಹಾಕೊಂಡಿದ್ದೇನೆ. ಇನ್ನು ಈ ನೀರಲ್ಲಿ ನೆನೆದ ಈ ಬ್ರೆಡ್ ಸ್ಲೈಸ್ ಅನ್ನು ಕೈಯಲ್ಲಿ ಈ ತರ ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಂಡು ಅದರಲ್ಲಿರುವ ನೀರನ್ನು ಚೆನ್ನಾಗಿ ಹಿಂಡಿ ತೆಗೆಯುವ. ಇನ್ನು ಈ ಬ್ರೆಡ್ ಅನ್ನು ಸೈಡ್ ಅಲ್ಲಿ ಇಟ್ಕೊಳ್ಳುವ. ನೆಕ್ಸ್ಟ್ ನಾನು ಒಂದು ಬೌಲ್ಗೆ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡ ಒಂದು ದೊಡ್ಡ ಬಟಾಟಿಯನ್ನು ಇಲ್ಲಿ ಹಾಕೊಂಡಿದ್ದೇನೆ. ಇನ್ನು ಇದಕ್ಕೆ ಅರ್ಧ ಕಪ್ ಅಷ್ಟು ಶ್ರೆಡ್ಡೆಡ್ ಚಿಕನ್ ಅನ್ನು ಸೇರಿಸಿಕೊಂಡಿದ್ದೇನೆ. ಇನ್ನು ಇದಕ್ಕೆ 1 ಚಮಚ ಮೆಣಸಿನ ಹುಡಿ, 1 ಚಮಚ ಶುಂಠಿ ಹುಡಿ, 1 ಚಮಚ ಬೆಳ್ಳುಳ್ಳಿ ಹುಡಿ, 1 ಚಮಚ ರೋಸ್ಟೆಡ್ ಜೀರಿಗೆ ಹುಡಿ, ಅರ್ಧ ಚಮಚ ರೆಡ್ ಚಿಲ್ಲಿ ಫ್ಲೇಕ್ಸ್, ಅರ್ಧ ಚಮಚ ಚಾಟ್ ಮಸಾಲ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ನಾವು ತೆಗೆದಿಟ್ಟ ಬ್ರೆಡ್ ಅನ್ನು ಇದಕ್ಕೆ ಹಾಕೊಳ್ಳುವ. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಗೆದುಕೊಳ್ಳುವ. ಇನ್ನು ಮಿಕ್ಸ್ಚರ್ ಕೈಗೆ ಅಂಟ್ಕೋಬಾರ್ದಂತ ಕೈಗಳಿಗೆ ಆಯಿಲನ್ನು ಅಪ್ಲೈ ಮಾಡ್ಕೊಂಡಿದ್ದೇನೆ. ಇನ್ನು ಸ್ವಲ್ಪ ಮಿಕ್ಸ್ಚರ್ ತೆಗೆದುಕೊಂಡು ಕಟ್ಲೆಟ್ ಥರ ಫ್ಲ್ಯಾಟ್ ಮಾಡಿಕೊಳ್ಳುವ. ನೋಡಿ, ಮೊದಲಿಗೆ ಬಾಲ್ ಥರ ರೌಂಡ್ ಶೇಪ್ ಕೊಟ್ಟು ನಂತರ ಇದನ್ನು ಕೈಯಲ್ಲಿ ತಟ್ಟಿಕೊಂಡು ಫ್ಲ್ಯಾಟ್ ಮಾಡಿಕೊಳ್ಳುವ. ಈ ಥರ ಎಲ್ಲವನ್ನು ನಾವು ರೆಡಿ ಮಾಡಿಕೊಳ್ಳುವ. ಇದೇ ಥರ ಮಾಡಿಕೊಂಡು ನಾನು ಇಲ್ಲಿ ಪ್ಲೇಟಲ್ಲಿ ತೆಗೆದುಕೊಂಡಿದ್ದೇನೆ. ಇನ್ನು ಇದಕ್ಕೆ ಡೋನರ್ ಶೇಪ್ ಕೊಡಲಿಕ್ಕೆ ನಾನು ಒಂದು ನೋಸಲ್ ತೆಗೆದುಕೊಂಡಿದ್ದೇನೆ. ಅದರ ಮಧ್ಯದಲ್ಲಿರುವ ಮಿಕ್ಸ್ಚರನ್ನು ತೆಗಿತಿದ್ದೇನೆ. ಈ ಥರ ನಾನು ಎಲ್ಲವನ್ನು ರೆಡಿ ಮಾಡಿಕೊಂಡಿದ್ದೇನೆ. ಇನ್ನು ಡೋನಟ್ ಅನ್ನು ಕೇರ್ಫುಲ್ ಆಗಿ ತೆಗೆದು ಚೆನ್ನಾಗಿ ಕೋಟಿಂಗ್ ಮಾಡಿಕೊಳ್ಳುವ. ಡೋನಟ್ ಅನ್ನು ಮೊದಲಿಗೆ ಕಾರ್ನ್ಫ್ಲೋರ್ ಅಲ್ಲಿ ಕೋಟ್ ಮಾಡಿಕೊಳ್ಳುವ. ಇದರ ಎಲ್ಲ ಸೈಡ್ ಚೆನ್ನಾಗಿ ಕಾರ್ನ್ಫ್ಲೋರ್ ಅಲ್ಲಿ ಕೋಟ್ ಆಗಬೇಕು, ಆ ಥರ ನಾವು ಕೋಟ್ ಮಾಡಿಕೊಳ್ಬೇಕು. ಇನ್ನು ಇದನ್ನು ಕೇರ್ಫುಲ್ ಆಗಿ ನಾವು ಸೈಡ್ ಚೇಂಜ್ ಮಾಡಿಕೊಂಡು ಇದನ್ನು ಕೋಟ್ ಮಾಡಿಕೊಳ್ಳುವ. ಅದನ್ನು ತಿರುಗಿಸುವಾಗ ಕೇರ್ಫುಲ್ ಆಗಿ ತಿರುಗಿಸಿ, ಕಟ್ ಆಗುವ ಚಾನ್ಸಸ್ ಇರುತ್ತೆ. ಇದರಲ್ಲಿರುವ ಎಕ್ಸ್ಟ್ರಾ ಕಾರ್ನ್ಫ್ಲೋರ್ ಅನ್ನು ಈ ತರ ಮಾಡಿಕೊಂಡು ತೆಗೆಯುವ. ಕಾರ್ನ್ಫ್ಲೋರ್ ಅಲ್ಲಿ ಕೋಟ್ ಮಾಡ್ಕೊಂಡಾದ್ಮೇಲೆ ಬೀಟ್ ಮಾಡಿದ ಮೊಟ್ಟೆಯಲ್ಲಿ ಚೆನ್ನಾಗಿ ಡಿಪ್ ಮಾಡಿಕೊಳ್ಳುವ. ಡೋನಟ್ ಸೈಡ್ ತಿರುಗಿಸಿ ಇನ್ನೊಂದು ಸೈಡಲ್ಲಿ ಸಹ ಚೆನ್ನಾಗಿ ಡಿಪ್ ಮಾಡಿಕೊಂಡು ತೆಗೆಯುವ. ಡಿಪ್ ಮಾಡಿಕೊಳ್ಳುವಾಗಲೂ ಅಷ್ಟೇ ಕೇರ್ಫುಲ್ ಆಗಿ ಡಿಪ್ ಮಾಡಿಕೊಳ್ಳುವ, ಕಟ್ಟಾಗದಂತೆ ನೋಡಿಕೊಳ್ಳುವ. ಇನ್ನು ನಾನು ಇದನ್ನು ಬ್ರೆಡ್ ಕ್ರಮ್ಸ್ ಅಲ್ಲಿ ಚೆನ್ನಾಗಿ ಕೋಟ್ ಮಾಡ್ಕೊಳ್ತಿದ್ದೇನೆ. ಬ್ರೆಡ್ ಕ್ರಮ್ಸ್ ಅಲ್ಲಿ ಚೆನ್ನಾಗಿ ಇದನ್ನು ಕೋಟ್ ಮಾಡಿಕೊಳ್ಳುವ. ಈ ಥರ ಎಲ್ಲ ಡೋನಟ್ಸ್ಗಳನ್ನು ಚೆನ್ನಾಗಿ ಕೋಟ್ ಮಾಡಿಕೊಂಡು ರೆಡಿ ಮಾಡಿಕೊಳ್ಳುವ. ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು 1 ತಿಂಗಳವರೆಗೆ ಫ್ರೀಝರಲ್ಲಿ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕೋ ಆಗ ಫ್ರೈ ಮಾಡ್ಕೊಳ್ಬಹುದು. ಇನ್ನು ಚಿಕನ್ ಡೋನಟ್ಸ್ಗಳನ್ನು ಫ್ರೈ ಮಾಡಿಕೊಳ್ಳುವ. ಕೇರ್ಫುಲ್ ಆಗಿ ಒಂದೊಂದೇ ಚಿಕನ್ ಡೋನಟ್ಸ್ಗಳನ್ನು ಎಣ್ಣೆಯಲ್ಲಿ ಹಾಕೊಳ್ಳುವ. ಫ್ರೈ ಮಾಡಿಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಬೇಕು. ಚಿಕನ್ ಡೋನಟ್ಸ್ನ ಒಂದು ಸೈಡ್ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದರ ಸೈಡ್ ಚೇಂಜ್ ಮಾಡಿಕೊಂಡು ಇನ್ನೊಂದು ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ನಾವು ರೆಡಿ ಮಾಡಿಕೊಂಡು ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊಂಡಿಟ್ರೆ ಇದನ್ನು ನಮಗೆ ಯಾವಾಗ ಬೇಕಾಗ ಫ್ರೈ ಮಾಡ್ಕೊಳ್ಬಹುದು. ಅಚಾನಕ್ ಆಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ಅಮ್ಮ ಹಸಿವಾಗಿದೆ ಏನಾದರೂ ತಿನ್ನಲಿಕ್ಕೆ ಕೊಡಿ ಅಂತ ಕೇಳಿದರೆ ಆಗ ನಿಮಗೆ ತುಂಬಾ ಟೇಸ್ಟಿಯಾದಂಥ ಈ ಚಿಕನ್ ಬ್ರೆಡ್ ಡೋನಟ್ಸ್ ಅನ್ನು ಇಮಿಡಿಯೇಟ್ ಆಗಿ ಮಾಡಿಕೊಳ್ಬಹುದು. ಮಕ್ಕಳಿಗಂತೂ ಇದನ್ನು ನೋಡುವಾಗಲೇ ತುಂಬಾ ಖುಷಿಯಾಗಬಹುದು. ನಮ್ಮ ಚಿಕನ್ ಬ್ರೆಡ್ ಡೋನಟ್ಸ್ ಚೆನ್ನಾಗಿ ಫ್ರೈ ಆಗಿ ರೆಡಿಯಾಗಿದೆ. ಇನ್ನು ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತಿದ್ದೇನೆ. ನಮ್ಮ ಚಿಕನ್ ಬ್ರೆಡ್ ಡೋನಟ್ಸ್ ತುಂಬಾನೇ ಚೆನ್ನಾಗಿ ಬಂದಿದೆ. ನೋಡುವಾಗಲೇ ತುಂಬಾನೇ ಖುಷಿ ಆಗ್ತಿದೆ. ಹಾಗೆ ಟೇಸ್ಟ್ ಅಲ್ಲಿ ಸಹ ತುಂಬಾನೇ ರುಚಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಬ್ರೆಡ್ ಡೋನಟ್ಸ್ ಮಾಡೋದು ಎಷ್ಟು ಈಸಿ ಅಂತ. ಕೇವಲ ಒಂದೇ ಒಂದು ಬಟಾಟಿಯಲ್ಲಿ ತುಂಬಾನೇ ಟೇಸ್ಟಿಯಾದಂಥ ಚಿಕನ್ ಬ್ರೆಡ್ ಡೋನಟ್ಸ್ ಅನ್ನು ನಮಗೆ ರೆಡಿ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕನ್ನಡ ಫುಡ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್.